ಸಾಮಾನ್ಯವಾಗಿ ಈ ಕಲೆ ಯಾವುದೇ ಆಗಿರಲಿ, ಇಟ್ ಕ್ಯಾನ್ ಬಿ ಪೇಂಟಿಂಗ್, ಇಟ್ ಕ್ಯಾನ್ ಬಿ ಮ್ಯೂಸಿಕ್ ಅಥವಾ ಥಿಯೇಟರ್, ಡಿಸಿಪ್ಲಿನ್ ಕಲಿಸುತ್ತೆ ಅಂತ ಹೇಳ್ತಾರೆ. ಬಹಳ ಅಂದರೆ ಜೀವನಕ್ಕೊಂದು ಶಿಸ್ತು ಕಲಿಸುತ್ತೆ, ಅದು ಜೀವನದ ಮೌಲ್ಯಗಳನ್ನು ಕಲಿಸುತ್ತೆ ಅಂತ. ಸೊ ಸಂಗೀತದಿಂದ ವ್ಯಕ್ತಿಯ ಡಿಸಿಪ್ಲಿನ್ ಮತ್ತು ಜೀವನದ ಮೌಲ್ಯಗಳು ಹೇಗೆ ಕಟ್ಕೊಡೋಕ್ಕೆ ಸಾಧ್ಯ? ನೀವು ಯಾವುದೇ ಒಂದು ಸಂಗೀತ, ಇನ್ಸ್ಟ್ರೂಮೆಂಟು, ವೋಕಲ್ಲು ಏನೇ ಕಲಿಬೇಕಂದ್ರೂ ನನಗೆ ಗೊತ್ತಿರಂಗೆ ಮಿನಿಮಮ್ 1.5 to 2 years ಬೇಕು. ದಿಸ್ ಈಸ್ ಅನ್ ಆರ್ಟ್ ಆಫ್ ಪೇಷನ್ಸ್. ಸೊ ಒಂದಿನಕ್ಕೆ ಯು ವಿಲ್ ನಾಟ್ ಲರ್ನ್ ಎಲ್ಲ ರಾಗಸ್, ತಾಳ. ಇಟ್ ಈಸ್ ಅ ಸ್ಲೋ ಪ್ರೋಸೆಸ್. 1.5 ವರ್ಷದಿಂದ 2 ವರ್ಷವರೆಗೂ ಒಂದು ಪ್ರೊಫಿಷಿಯನ್ಸಿ ಆಫ್ ಎನಿ ಇನ್ಸ್ಟ್ರೂಮೆಂಟ್ ಆರ್ ವೋಕಲ್ ನಿಮಗೆ ಖಂಡಿತ ಬೇಕೇ ಬೇಕು. ಅದು ಇನ್ನೂ ಜಾಸ್ತಿನೂ ಆಗ್ಬೋದು. ಸೊ ಇಟ್ ಆಟೋಮ್ಯಾಟಿಕಲಿ ಟೀಚಸ್ ಯು ಪೇಷನ್ಸ್. ಆಮೇಲೆ ಸಂಗೀತದಲ್ಲಿ ಹೇಗೆ ಅಂದರೆ, ವೆನ್ಸ್ ಯು ಆರ್ ಲರ್ನಿಂಗ್, ನೀವು ಒಂದೇ ರಾಗನ ಎಷ್ಟೊಂದು ದಿನ ಕಲ್ತ್ಕೊಳ್ತಾ ಇರ್ತೀರ ಅದನ್ನು ಪರ್ಫೆಕ್ಟ್ ಮಾಡೋಕ್ಕೆ. ಸೊ ಇನ್ ದ ಪ್ರೋಸೆಸ್ ಪೇಷನ್ಸ್ ಬಂದ್ಬಿಡುತ್ತೆ, ಅಕ್ಸೆಪ್ಟೆನ್ಸ್ ಬರುತ್ತೆ. ಇದನ್ನೇ ನಾವು ಮಕ್ಳಿಗೆ ಹೇಳ್ಕೊಡ್ತಾ ಇರೋದು. ಈವನ್ ನಾನು ಮ್ಯೂಸಿಕ್ನ ಎಜುಕೇಷನಲ್ಲೂ ಇನ್ವಾಲ್ವ್ ಮಾಡಿದಾಗ, ಮ್ಯೂಸಿಕ್ ಇಸ್ ಅ ಸಬ್ಜೆಕ್ಟ್, ಬಟ್ ನೀನು ಅದ್ರಲ್ಲಿ ಫೇಲ್ ಆದರೆ ಇನ್ನು ಫುಲ್ಲು ಫೇಲ್ ಮಾಡಿಬಿಡ್ತೀನಿ ಅಂತ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ದೆಮ್ ಇನ್ಕ್ಲೈನಿಂಗ್ ಟುವರ್ಡ್ಸ್ ಮ್ಯೂಸಿಕ್ಗೆ ಹೊಟ್ಟೋಗ್ಬಿಡ್ತೆ. ನಾನು ಖಂಡಿತ ನೀನು ಫೇಲ್ ಆಗಿಬಿಟ್ಟೆ, ನೀನು ಇಷ್ಟ ಮಾಡಿಲ್ಲ ಅಂದರೆ. ಬಟ್ ಅವ್ರಿಗೇನಾಗುತ್ತೆ, ಪ್ರತಿಯೊಂದು ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತೆ ಮ್ಯೂಸಿಕಲ್ಲಿ. ಪ್ರತಿಯೊಂದು ಮಕ್ಳಿಗೂ ಓಕೆ, ದಿನ ಬಂದು ನಾನು ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ಕೊಳ್ತೀನಿ, ಒಂದು ಹಾಡು ಹೇಳ್ತೀನಿ, ರಿದಮಿಕ್ ಪ್ಯಾಟರ್ನ್ ಇನ್ಕ್ರೀಸ್ ಆಗುತ್ತೆ, ಅವನ ಪೇಷನ್ಸ್ ಡೆವಲಪ್ ಆಗುತ್ತೆ. ಸೊ ಒಬ್ಬ ಮನುಷ್ಯ ಫಸ್ಟು 10th ಸ್ಟ್ಯಾಂಡರ್ಡ್ ಹೋಗೋಕ್ಕೂ ಪೇಷನ್ಸ್ ಬೇಕು, ಮ್ಯೂಸಿಕ್ ಕಲಿಯೋಕ್ಕೂ ಪೇಷನ್ಸ್ ಬೇಕು, ಏನಾದರೂ ಅಚೀವ್ ಮಾಡೋಕ್ಕೂ ಪೇಷನ್ಸ್ ಬೇಕು. ಬಟ್ ಮ್ಯೂಸಿಕ್ ವಿಲ್ ಆ್ಯಡ್ ಆ್ಯಸ್ ಅ ಟೂಲ್ ಟು ಇನ್ಕ್ರೀಸ್ ಯುವರ್ ಪೇಷನ್ಸ್ ಲೆವೆಲ್, ಟು ಇನ್ಕ್ರೀಸ್ ಯುವರ್ ಅಕ್ಸೆಪ್ಟೆನ್ಸ್ ದಟ್ ಓಕೆ ದಿಸ್ ಈಸ್ ಅ ಪ್ರೋಸೆಸ್, ನನಗೆ ಟೈಮ್ ಕೊಡಬೇಕು. ಆ ಒಂದು ಪೇಷನ್ಸ್ ಕಲ್ತಾಗಿಂದ ಅದು ನಿಮ್ಮ ಪ್ರತಿಯೊಂದು ಲೈಫ್ ಸ್ಕಿಲ್ಲಲ್ಲೂ ಆ್ಯಡ್ ಆಗಿಬಿಡುತ್ತೆ. ಯು ವಿಲ್ ನಾಟ್ ಬಿಕಮ್ ವೆರಿ ವಾಟ್ ಯು ಸೇ ಇನ್ಸೆನ್ಸಿಟಿವ್ ಆರ್ ಒಂಥರ ಆ ಥರ ನಿರ್ಧಾರ ತೊಗೊಳ್ಳೋದು ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ದಟ್ ವಿಲ್ ರಿಫ್ಲೆಕ್ಟ್ ಇನ್ ಅ ಕಂಪ್ಲೀಟ್ ಪರ್ಸ್ನಾಲಿಟಿ ಇನ್ ಯುವರ್ ಲೈಫ್, ಇನ್ ಯುವರ್ ಅದರ್ ಆಸ್ಪೆಕ್ಟ್ಸ್. ಸೊ ಇದು ಮ್ಯೂಸಿಕ್ ಬೆನಿಫಿಟ್ ಮಾಡ್ತಾ ಇರೋದು. ಓಕೆ, ಸೊ ಪರ್ಸ್ನಾಲಿಟಿ ಬಿಲ್ಡಿಂಗಲ್ಲಿ ಮ್ಯೂಸಿಕ್ ಕಲಿಯೋದು ಮುಖ್ಯನಾ ಅಥವಾ ಕೇಳಿಸ್ಕೊಂಡ್ರೆ ಸಾಕಾ? ಸಿ ಐ ಆಮ್ ಆಲ್ಸೋ ಮ್ಯೂಸಿಕ್ ಎಜುಕೇಷನಿಸ್ಟ್, ಬಟ್ ನಾನು ಐ ಹ್ಯಾವ್ ಟ್ರೈಡ್ ಮೈ ಹ್ಯಾಂಡ್ಸ್ ಆನ್ ಇನ್ಸ್ಟ್ರೂಮೆಂಟ್ಸ್. ಬಟ್ ನನಗೆ ಮ್ಯೂಸಿಕ್ ಕೇಳಿದ್ರೇ ಕಾಮ್ನೆಸ್ ಬರುತ್ತೆ. ಓಕೆ, ಸೊ ಮ್ಯೂಸಿಕ್ ಇಟ್ ಸೆಲ್ಫ್ ವಿಲ್ ಪ್ಲೇ ಅ ಹ್ಯೂಜ್ ಪಾರ್ಟ್ ಇನ್ ಎವ್ರಿಬಡೀಸ್ ಲೈಫ್. ಇನ್ಸ್ಟ್ರೂಮೆಂಟ್ ಕಲ್ತ್ಕೊಂಡು ಪ್ರತಿಯೊಬ್ಬರಿಗೂ ಅದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ನಿನಗೆ ಇನ್ಸ್ಟ್ರೂಮೆಂಟು ನೀನು ತುಂಬ ಪರ್ಸ್ಯೂ ಮಾಡ್ತೀಯ ಅಂತಲೂ ಹೇಳಕ್ಕೆ ಬರ್ತಾಯಿಲ್ಲ. ಬಟ್ ಅದೊಂದು ನಿಮ್ಮ ಕಲಿಕೆಯಿಂದ ನಿಮ್ಗೊಂದು ಹೊಸ ಸ್ಕಿಲ್ ಕಲ್ತಂಗೆ ಆಗುತ್ತೆ. ಮ್ಯೂಸಿಕ್ ಇಸ್ ಆಲ್ಸೋ ಅ ಸ್ಕಿಲ್ ಆ್ಯಂಡ್ ಲರ್ನಿಂಗ್ ನ್ಯೂ ಇಸ್ ಆಲ್ಸೋ ನೀಡೆಡ್. ನೀವೊಂದು ಹೊಸದು ಕಲಿತಾ ಇದ್ದಾಗ ನಿಂದೊಂದು ಆಸಕ್ತಿ ಇನ್ಕ್ರೀಸ್ ಆಗುತ್ತೆ, ಪೇಷನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಯು ಆರ್ ಪುಟ್ಟಿಂಗ್ ಯುವರ್ ಟೈಮ್ ಇನ್ ಅ ರೈಟ್ ಸ್ಪೇಸ್. ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ರೀಲ್ಸ್ ನೋಡ್ತೀರಾ? ದ ರೀಲ್ ಸ್ಪ್ಯಾನ್ ಇಸ್ 10 minutes, ಬಟ್ ಇಟ್ಸ್ ಲೈಕ್ ಅ ಗ್ಯಾಮ್ಲಿಂಗ್. ಯು ಗೋ ಆನ್ ಸೀಯಿಂಗ್ ಸೋಷಿಯಲ್ ಮೀಡಿಯಾ. ಇನ್ಸ್ಟೆಡ್ ಆಫ್ ದಟ್, ಲರ್ನ್ ನ್ಯೂ ಸ್ಕಿಲ್. ಸೊ ಮ್ಯೂಸಿಕ್ ಈಸ್ ಗೋಯಿಂಗ್ ಟು ಎಂಪವರ್ ಎವ್ರಿ ಚೈಲ್ಡ್ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಸ್ಕಿಲ್ಸ್, ಬಿಕಾಸ್ ನಮಗೆ ನೆಕ್ಸ್ಟು ಸ್ಕಿಲ್ ಬೇಸ್ಡ್ ಜಾಬ್ಸೇ ತುಂಬ ಅಗತ್ಯ ಇರೋದು ಎಜುಕೇಷನ್ ಜೊತೆಗೂ. ಸೊ ಒಂದು ಸ್ಕಿಲ್ ಕಲ್ತ್ಕೊಳ್ಳಿ, ಮ್ಯೂಸಿಕ್ಕೇ ಆಗಿರದೇ ಇದ್ರೂ ಬೇರೆ ಒಂದು ಹೊಸ ಸ್ಕಿಲ್ ಕಲ್ತ್ಕೊಂಡ್ರೆ ಅದು ಖಂಡಿತ ಡೆವಲಪ್ ಆಗೇ ಆಗುತ್ತೆ. ಸೊ ದಟ್ ಈಸ್ ಹೌ ಐ ವಾಂಟ್ ಆಲ್ ದ ಯಂಗ್ಸ್ಟರ್ಸ್ ಟು ಥಿಂಕ್. ಸೊ ಈಗ ಮಕ್ಕಳಿಗೆ ಮ್ಯೂಸಿಕ್ ಕಡೆಗೆ ಒಲವು ಬರಬೇಕು ಅಂತ ಹೇಳಿದ್ರೆ, ಅಥವಾ ಇಂಟ್ರೆಸ್ಟ್ ತೋರಿಸಿ ಅವ್ರು ಕಲಿಯೋದಕ್ಕೆ ಶುರು ಮಾಡಬೇಕು ಅಂದರೆ ಏನೇನು ಸ್ಟೆಪ್ಸ್ ಇರುತ್ತೆ? ಓಕೆ, ಸೊ ನಾವು ಒಂದು ಶಾಲೆಯಲ್ಲಿ ಮ್ಯೂಸಿಕ್ ಮಾಡಬೇಕಂದ್ರೆ ವಿ ಇಂಟ್ರೊಡ್ಯೂಸ್ ಮೋರ್ ದೆನ್ 2-3 ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅ ವೋಕಲ್. ಇಟ್ ಕ್ಯಾನ್ ಬಿ ಹಿಂದೂಸ್ತಾನಿ, ಕರ್ನಾಟಿಕ್, ವೆಸ್ಟರ್ನ್, ಕೀಬೋರ್ಡ್, ಗಿಟಾರ್, ಡ್ರಮ್ಸ್. ಸೊ ಫಸ್ಟ್ 1 month ವಿ ಡೂ ದಿಸ್ ಅಸೆಸ್ಮೆಂಟ್. ಎಲ್ಲ ಮಕ್ಕಳು ಎಲ್ಲ ಹ್ಯಾಂಡ್ಸ್ ಆನ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್. ಓಕೆ, ಎಲ್ಲದಕ್ಕೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಬೇಸ್ಡ್ ಆನ್ ದೇರ್ ರಿದಮಿಕ್ ಪ್ಯಾಟ್ರನ್, ಆನ್ ದೇರ್ ಮೆಲಡಿ ಪ್ಯಾಟ್ರನ್. ರಿದಮಿಕ್ ಪ್ಯಾಟ್ರನ್ ಚೆನ್ನಾಗಿದೆ, ಡ್ರಮ್ಸ್ ಕಲ್ತ್ಕೊಳ್ತಾರೆ. ಮೆಲಡಿ ಪ್ಯಾಟ್ರನ್ ಚೆನ್ನಾಗಿದೆ, ಪಿಯಾನೋ ಕಲ್ತ್ಕೊಳ್ತಾರೆ. ಸೊ ಇಟ್ಸ್ ಅ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಇಸ್ ವಾಟ್ ವಿ ಡೂ. ಬೇಸ್ಡ್ ಆನ್ ದ್ಯಾಟ್ ನಾವು ಡಿವೈಡ್ ಮಾಡ್ತೀವಿ. ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ದೇರ್ ಚಾಯ್ಸ್. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಸಂಬಡಿ ವಾಂಟ್ಸ್ ಅ ಚೇಂಜ್ ವಿಲ್ ಡೆಫಿನೆಟ್ಲಿ ಡೂ ಇಟ್. ಬಟ್ ದಿಸ್ ಇಸ್ ಹೌ ಇನ್ಸ್ಟ್ರೂಮೆಂಟ್ನ ಒಂದು ಮಗು ಕೊಡೋದು ನಾವು ಆಫ್ಟರ್ ಡೂಯಿಂಗ್ ಅ ವೆರಿ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಆ್ಯಂಡ್ ಬೇಸ್ಡ್ ಆನ್ ದರ್ ಇಂಟ್ರೆಸ್ಟ್. ಅವಾಗ ಅವರು 1 to 1.5 ವರ್ಷದವರೆಗೆ ದೇ ವಿಲ್ ಲರ್ನ್ ದಟ್ ಗ್ರ್ಯಾಜುಲಿ, ದೇ ವಿಲ್ ಗೇನ್ ಅ ಪ್ರೊಫಿಷಿಯನ್ಸಿ. ದೆನ್ ದೇ ವಾಂಟ್ ಟು ಚೇಂಜ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ ಇಸ್ ಅಪ್ ಟು ದೆಮ್. ಸೊ ಇಟ್ ಈಸ್ ಅ ಫಂಡಮೆಂಟ್ಸ್. ಎಲ್ಲರಿಗೂ ಸಾರೆಗಮಪ, how to sit in front of a piano, where do you place your fingers, how many keys are there, theory of music, practicals of music. And ivaga AI kala, technology is definitely involved in every curriculum aspect. So AI is involved in music education learning.